ಗೆಳೆಯರೇ, ಅಣ್ಣಾವರ ನೆನಪುಗಳು ಕೊನೆಯಲ್ಲದಂಥವು. ತಕ್ಷಣಕ್ಕೆ ಈ ಭಾಗದಲ್ಲಿ ಅದನ್ನು ತಕ್ಷಣಕ್ಕೆ ಮುಗಿಸೋಣ. ಮುಂದೆ ಯಾವಾಗಲಾದರೂ ಯಾರಾದರೂ ಏನಾದರೂ ಕೇಳಿದ್ರೆ, ನನಗೆ ಗೊತ್ತಿದ್ದರೆ ನಾನು ಅದನ್ನು ಮತ್ತೆ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಇತ್ತೀಚೆಗೆ ಈ ವಿಷಯಗಳು ನೋಡೋರ ಸಂಖ್ಯೆ ಕಡಿಮೆ ಆಗಿದೆ. ಯಾರಿಗೂ ಇಷ್ಟ ಇಲ್ದಿರ ನಾನು ಹಾಕುವಂಥದ್ದು ಏನಿಲ್ಲ. ಇರಲಿ, ಈಗ ಕೊನೆ ಕಂತಿನ ಹಾಗೆ ಅಣ್ಣವ್ರ ನೆನಪುಗಳೆಲ್ಲ ಮಾಡ್ತಾ ಬಂದ್ವಿ. ಕೊನೆಯಲ್ಲಿ ಮುಖ್ಯವಾದ್ದು ಅವರು ತೀರಿ ಹೋದಂತಹ ಘಟನೆ. ನಮ್ಮ ಸಮಾಜದಲ್ಲಿ ಒಂದು ಮಾತಿದೆ, ಆಡು ಮಾತು, ಶರಣರ ಗುಣ ಮರಣದಲ್ಲಿ ಅಂತ. ಶರಣ ತಾನು ಹೇಗೆ ಬದುಕಿದ ಅನ್ನೋದನ್ನು ಅವನ ಮರಣದಲ್ಲಿ ನಾವು ನೋಡಬಹುದು. ಹಾಗೆ ಈ ನಾಡಿಗೆ ಶರಣರಾಗಿ ಬದುಕಿದ ಅಣ್ಣಾವರ ಬದುಕು ಮರಣದಲ್ಲಿ ಯಾವ ರೀತಿ ಆಯಿತು ಅನ್ನೋದನ್ನು ನೆನೆಸ್ಕೊಳ್ಳೋಣ. ಏಪ್ರಿಲ್ 12, 2006 ನಾನು ಮಧ್ಯಾಹ್ನ ಊಟ ಮಾಡಿ ಟಿ ವಿಗಳೆಲ್ಲ ಆರಿಸಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಫೋಟೋಶಾಪ್ ಏನೋ ಮಾಡ್ತಾಯಿದ್ದೆ. ಎಲ್ಲರೂ ಮಲಗಿದ್ರು ಅನಿಸುತ್ತೆ. ನನ್ನ ಮಿತ್ರ ಅಪ್ಪಿ ಮತ್ತಿಕೆರೆಯಿಂದ ಫೋನ್ ಬಂತು. ಏನು ಅಂದೆ, ಟಿ ವಿ ನೋಡ್ತಾ ಇದೆಯಾ ಅಂತ. ಇಲ್ಲ, ಟಿ ವಿ ಆರಿಸಿದ್ದೀನಿ. ಅಣ್ಣವ್ರು ತೀರೋಗ್ಬಿಟ್ರು, ಟಿ ವಿ ಹಾಕು ಅಂತ. ನನಗೆ ಎದೆ ಆಗಿ ಹಿಡ್ಕೊಂಡಂಗಾಯಿತು. ತಕ್ಷಣ ಟಿ ವಿ ಹಾಕಿದೆ. ಟಿ ವಿಯಲ್ಲಿ ಬರ್ತಾಯಿದ್ದೆ, ನಾಡಿನ ಮಹಾನ್ ಚೇತನ ಡಾಕ್ಟರ್ ರಾಜ್ಕುಮಾರ್ ಅಣ್ಣಾವರ ಕೊನೆಯ ಉಸಿರು ಹೇಳೋದಾಯಿತು ಅಂತ. ಏನು ಮಾಡೋದು, ನಮ್ಮ ತಾಯಿ ಮಲಗಿದ್ದವ್ರು ಹಾಗೆ ಇದ್ದರು. ಯಾಕಪ್ಪ, ಅಣ್ಣವ್ರು ತೀರೋದ್ರಮ್ಮ. ಏನೂ ಮಾತಾಡಲ್ಲ ನಮ್ಮ ತಾಯಿ. 93 ವರ್ಷ ಆಗಿತ್ತೇನೋ ಅವ್ರಿಗಾಗ. ಅವ್ರ ಕಣ್ಣಲ್ಲಿ ನಿಧಾನವಾಗಿ ನೀರು ಇಳೀತಾ ಇದೆ. ಟಿ ವಿಯಲ್ಲಿ ತೋರಿಸ್ತಾ ಇದ್ದಾರೆ ಅಣ್ಣವರು ತೀರೋದ ಸುದ್ದಿ ಮತ್ತು ಅವರ ಅಂತಿಮ ದರ್ಶನವನ್ನು ಅರಮನೆ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ಅಂತ. ನಾನು ತಕ್ಷಣ ಗಾಡಿ ಎತ್ಕೊಂಡು ಅಣ್ಣವ್ರ ಮನೆ ಹತ್ರಕ್ಕೆ ಹೋಗಿದೆ, ಸದಾಶಿವನಗರ. ಆ ದಾರಿ ತುಂಬ ಜನ ತುಂಬೋಗಿದ್ರು. ಅಲ್ಲೇ ಗಾಡಿ ನಿಲ್ಲಿಸಿ ನಡ್ಕೊಂಡು ನುಗ್ತಾ ಹೋದೆ. ಅಣ್ಣವ್ರ ಮನೆ ಮುಂದೆ ಆ್ಯಂಬುಲೆನ್ಸ್ ಇತ್ತು. ಅಣ್ಣವ್ರ ದೇಹ ಒಳಗಿತ್ತು ಅಂತ ಮನೆಯಲ್ಲಿ ಅನಿಸುತ್ತೆ. ನಾನು ಹೋಗ್ತಾ ಇದ್ದಂಗೆ ಒಂದು ಕಾರ್ ಬಂತು, ಜನರನ್ನು ತಳ್ಕೊಳ್ತಾ. ಅದರಲ್ಲಿ ವಿಷ್ಣುವರ್ಧನ್ ಮತ್ತು ಭಾರತೀಯವರು ಇಳಿದ್ರು. ಜನರನ್ನು ಬಿಡಿಸ್ಕೊಳ್ತಾ ಮನೆ ಒಳಗೋದ್ರು. ಅವ್ರು ಸ್ವಲ್ಪ ಹೊತ್ತಿದ್ರೆ ನಂತರ ಹೊರಗಡೆ ಬಂದರು, ಕಾರ್ನಲ್ಲಿ ಹೋಗ್ಬಿಟ್ರು. ಅದಾದ ಸ್ವಲ್ಪ ಹೊತ್ತಿಗೆ ಅಣ್ಣವ್ರ ದೇಹವನ್ನು ತಂದು ಆ್ಯಂಬುಲೆನ್ಸಲ್ಲಿಟ್ಟು ಅಲ್ಲಿಂದ ಆ್ಯಂಬುಲೆನ್ಸ್ ನಿಧಾನವಾಗಿ ಹೊರಟು ಅರಮನೆ ಕಡೆ. ಒಂದು ಸುತ್ತ ಹಾಕಿದ್ರೆ ಅರಮನೆ ಎದುರುಗಡೆನೇ ಮೈದಾನ, ಅಣ್ಣವ್ರ ಮನೆ ಹತ್ರ. ಒಂದು ದಾರಿಯಿಂದ ಒಳಗಡೆ ಹೋಯಿತು. ಅಲ್ಲಿ ಒಂದು ರೀತಿ ಮೈದಾನ, ದೂರದಲ್ಲಿ ಯಾವುದೋ ಒಂದು ಪೆಂಡಾಲ್ ಹಾಕಿತ್ತು. ಅಲ್ಲಿ ತೊಗೊಂಡೋಗಿ ಗಾಡಿ ನಿಲ್ಲಿಸಿದ್ರು. ನಾನು ಗಾಡಿನ ದಾರಿ ಆ ಕಡೆ ಹಾಕ್ಬಿಟ್ಟು ಒಳಗಡೆ ಬಂದೆ. ನೋಡಿದ್ರೆ ಏನು ವ್ಯವಸ್ಥೆ ಇಲ್ಲ, ಒಂದು ಮೇಜ್ ಹಾಕಿಲ್ಲ, ಇದಿಲ್ಲ. ಗಾಡಿ ಬಂದು ನಿಂತಿದೆ, ಒಳಗಡೆ ಅಣ್ಣವ್ರ ದೇಹ ಇದೆ. ಜನ ಕ್ಷಣಕ್ಕೂ ಬರ್ತಾ ಇದ್ದಾರೆ. ಎಲ್ಲಿ ಓಡಾಟ ನೋಡಿದ್ರೆ ಏನೂ ವ್ಯವಸ್ಥೆ ಇಲ್ಲ. ಇದೇನು ಈ ಥರ? ಮತ್ತು ಟಿ ವಿಯಲ್ಲಿ ಹೇಳಿದ್ರಲ್ಲ ಅರಮನೆಯಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಅಂತ. ಹಾಗೆ ಓದ್ತಾಯಿದ್ರೆ ಅಲ್ಲೊಬ್ಬ ಪೊಲೀಸ್ ಆಫೀಸರು, ಶ್ರೀನಿವಾಸ ಆಳ್ವ ಅಂತ ಇರ್ಬೋದೇನೋ ಹೆಸರು, ಅವರದೇ ಅಂಗಿ ಮೇಲೆ ಹಾಕಿರ್ತಾರಲ್ಲ, ಅದನ್ನು ನೋಡಿ ಅಂದ್ಕೊಂಡೆ, ಅಥವಾ ಬೇರೆ ಇದ್ರೂ ಇರ್ಬೋದು. ಅವರು ವಾಕಿ ಟಾಕಿಯಲ್ಲಿ ಯಾರ ಜೊತೆನೂ ಮಾತಾಡ್ತಾಯಿದ್ರು. ನಾನು ಹೋಗಿ ಅವ್ರನ್ನ ಮುಟ್ಟಿ, ಏನು ಸ್ವಾಮಿ ಇದು, ಏನು ವ್ಯವಸ್ಥೆ ಮಾಡಿಲ್ಲ ಅಂತ. ಅಯ್ಯೋ, ಅದನ್ನೇ ನಾನು ಕೇಳ್ತಾ ಇದ್ದೀನಿ ಆಗಲಿಂದ. ಒಂದು ನಿಮಿಷ ಈ ವಾಕಿ ಟಾಕಿ ತಗೊಳ್ಳಿ, ಒಂದು ನಿಮಿಷ ಅವ್ರ ಜೊತೆ ಮಾತಾಡಿ ಅಂದರು. ನಾನು ಮಾತಾಡಬೇಕಾ? ಅವ್ರು ಮಾತಾಡಿ
ಹೆಗಲಲ್ಲಿ ಕ್ಯಾಮ್ರಾ ಇದ್ದಿದ್ದಕ್ಕೇನಾದರೂ ಆ ಥರ ಇದು ಮಾಡಿದ್ರೇನೋ ಅವರು. ನಾನು ಮಾತಾಡಿದೆ, ಏನು ಯಾರು ಅಂದೆ. ನಾನು ಪೊಲೀಸ್ ಆಫೀಸರ್ ಏನೋ ಹೆಸರು ಹೇಳಿದ್ರು, ಮರ್ತಿದ್ದೆ. ನಾನು ಅದೇ ಅಂದೆ, ಏನು ಸ್ವಾಮಿ ಇಲ್ಲಿ ಅರಮನೆ ಮೈದಾನದಲ್ಲಿ ನೋಡೋದಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರಿ, ಇಲ್ಲಿ ನೋಡಿದ್ರೆ ಒಂದು ಮೇಜಿಲ್ಲ, ಒಂದು ಇದಿಲ್ಲ, ಏನೂ ಇಲ್ಲ ಅಂತ. ಇಲ್ಲ ಅದನ್ನೇ ಮಾಡ್ತಾಯಿದ್ದೀವಿ, ದಯವಿಟ್ಟು ಜನರನ್ನು ಶಾಂತಗೊಳಿಸಿ. ನಾವೇ ಶಾಂತಗೊಳಿಸೋಕ್ಕಾಗುತ್ತಾ? ಕ್ಷಣಕ್ಕೂ ಜನ ಏರ್ತಾ ಇದ್ದಾರೆ, ಅಲ್ಲಿ ಬರ್ತಾ ಇರೋ ಜನ. ಆಮೇಲೆ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಅಲ್ಲಿ ಎದುರುಗಡೆ ಒಂದು ಪೆಂಡಾಲ್ ಇದೆ ನೋಡಿ, ಅಲ್ಲಿ ಹೋಗಿ ನೋಡಿ, ಅಲ್ಲೇನಾದರೂ ಇಡೋದಕ್ಕೆ ಅನುಕೂಲ ಆಗುತ್ತೇನೋ ಅಂತ. ಹೋಗಿ ನಾನು ಅಲ್ಲಿರೋರು ಒಂದಷ್ಟು ಜನನ ಕರ್ಕೊಂಡು ಎಲ್ಲ ಅವರು ಪೊಲೀಸ್ ಆಫೀಸರ್ ಜೊತೆ ಒಳಗೆ ಹೋದ್ವಿ. ಅಲ್ಲಿ ಆಗ್ತಾನೆ ಒಂದು ಕಾರ್ಯಕ್ರಮ ನಡೆದಿತ್ತೇನೋ, ಮುಸ್ಲಿಂ ಬಾಂಧವ್ರದ್ದು ಯಾವುದೋ ಕಾರ್ಯಕ್ರಮ. ಅಲ್ಲಿ ಯಾವುದೋ ರಟ್ಟಿಂದು ಒಂದು ರೀತಿ ನಕಲಿ ಅರಮನೆ ಥರ ಏನೋ ಒಂದು ವ್ಯವಸ್ಥೆ ಮಾಡಿದರು, ಪರದೆಗಳು ಅದು ಇದು ಎಲ್ಲ ಇತ್ತು. ಯಾಕೋ ಅದು ಸಮಾಧಾನವಾಗಿಲ್ಲ. ಜೊತೆಯಲ್ಲಿ ಬಂದಿರೋ ನಮ್ಮ ಅಣ್ಣಾವ್ರ ಅಭಿಮಾನಿಗಳಂತೂ ಅಲ್ಲಿ ಕೂಗಾಡ್ಬಿಟ್ರೆ, ಅಣ್ಣವ್ರು ನಾವು ಇಲ್ಲಿಡೋಕ್ಕೂ ನಾವು ಒಪ್ಪಲ್ಲ, ಹಾಗೆ ಹೀಗೆ ಅಂತ. ಕೊನೆಗೆ ಪೊಲೀಸ್ ಆಫೀಸರ್ಗೆ ಹೇಳಿದೆ, ಸ್ವಾಮಿ ಒಪ್ತಾ ಇಲ್ಲ ಇಲ್ಲಿ ಅಂತ. ಮತ್ತೆ ಹೊರಗಡೆ ಬಂದ್ವಿ. ಅವರೇನೋ ಮಾತಾಡ್ತಾನೆ ಇದ್ದರು. ಜನ ಬರ್ತಾ ಏರ್ತಾ ಇದ್ದಾರೆ. ಆ ಪ್ರದೇಶ ಭಾಳ ಚಿಕ್ಕದು, ಅದಾಗಲೇ ತುಂಬ ಗತಿಗೆ ಬಂತು. ಕೊನೆಗೆ ಅವರೇನು ಮಾಡಿದ್ರು, ಮತ್ತೆ ಆ ಪೊಲೀಸ್ನವ್ರು ಬಂದರು, ನನ್ನ ಹತ್ರ ಬಂದು, ನೋಡಿ ಇಲ್ಲಿ ಅಣ್ಣವ್ರ ಮನೆ ಹತ್ರ ಪೂರ್ಣ ಪ್ರಜ್ಞಾ ಅಂತ ಒಂದು ಶಾಲೆ ಇದೆ, ಅಲ್ಲಿ ವ್ಯವಸ್ಥೆ ಮಾಡೋದಕ್ಕೆ ಸರ್ಕಾರ ಮನಸ್ಸು ಮಾಡಿದೆ, ಅಲ್ಲೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಾನು ಅದೇ ಹೇಳಿದೆ, ನೀವು ಅಣ್ಣವ್ರನ್ನ ಬಹಳ ಕೇವಲವಾಗಿ ತಿಳ್ಕೊತಾ ಇದ್ದೀರ. ಅವರ ಯೋಗ್ಯತೆ ನಿಮ್ಮ ಸರ್ಕಾರಕ್ಕೆ ಅರ್ಥವಾಗ್ತಾ ಇಲ್ಲ. ಅವರು ನಾನೇನು ಮಾಡೋದು ಸ್ವಾಮಿ, ಮೇಲಿಂದ ಏನು ಆದೇಶ ಬರುತ್ತೋ ಅದನ್ನಷ್ಟೇ ನಾನು ಪಾಲನೆ ಮಾಡೋದು. ಆಯಿತು, ಅಲ್ಲಿಂದ ಹೊರಡ್ತು. ಅಲ್ಲಿಂದ ಹೊರಗೆ ಬರೋಕ್ಕೆ ಅರ್ಧ ಗಂಟೆ ಆಯಿತು. ಹೊರಗಡೆ ಬಂದು ನಾನು ಗಾಡಿ ತೆಗೆದು ನೋಡೋ ಅಷ್ಟರಲ್ಲಿ ಆಗಲೇ ಆ್ಯಂಬುಲೆನ್ಸ್ ಅಷ್ಟು ದೂರ ಹೋಗಿದ್ದೆ. ನಿಧಾನವಾಗಿ ಹಿಂದೆ ಬಂದರೆ ದಾರಿ ಉದ್ದಕ್ಕೂ ರಣರಂಗ. ಅಲ್ಲಿರೋ ಕಂಬದಲ್ಲಿರೋ ಯಾವುದೋ ಪ್ರದರ್ಶನದ ಹಲಿಗೆಗಳು ಎಲ್ಲ ಚಿಂದಿ. ಅಲ್ಲಿಂದ ಹಾಗೆ ನಿಧಾನವಾಗಿ ನಾನು ಗಾಡಿಯಲ್ಲೇ ಬಂದೆ. ನನಗೂ ಅದು ಎಲ್ಲಿದೆ ಶಾಲೆ ಅಂತ ಗೊತ್ತಿರಲಿಲ್ಲ. ನಿಧಾನವಾಗಿ ಅವ್ರೇನು ಕೇಳ್ಕೊತ ಬಂದೆ. ದಾರಿಯಲ್ಲಿ ಹೊನ್ನವಳ್ಳಿ ಕೃಷ್ಣ ಅವರು ಹೋಗ್ತಾಯಿದ್ರು. ನಾನು ಹೋಗಿ ನಿಧಾನ ಮಾಡ್ತಾ ಇದ್ದಂಗೆ, ಅಣ್ಣವ್ರ ಮನೆ ಎಲ್ಲಿ ಅಂತ ಕೇಳಿದೆ. ನನಗೆ ಆಶ್ಚರ್ಯ ಆದರೂ, ಈ ಕಡೆ ಹೋಗಿ ಅಣ್ಣ ಅಲ್ಲಿ ಮುಂದಕ್ಕೆ ಹೋಗಿ ಎಡಕ್ಕೆ ತಗೊಳ್ಳಿ, ಅಲ್ಲೇ ಇರೋದು. ನನಗೆ ಆಶ್ಚರ್ಯ ಆಯ್ತು, ಇದು ಹೊನ್ನವಳ್ಳಿ ಕೃಷ್ಣ ಅವ್ರಿಗೆ ಅಣ್ಣವ್ರ ಮನೆ ಗೊತ್ತಿಲ್ಲ, ಅವ್ರ ಮನೆಯಲ್ಲೇ ಇದ್ದವರಲ್ವ. ಆಮೇಲೆ ಅನ್ನಿಸ್ತು, ಅಣ್ಣವ್ರು ತೀರೋಗಿರೋ ಗಾಬರಿಯಲ್ಲಿ ಅವ್ರಿಗೆ ತಲೆನೇ ಓಡ್ತಾ ಇಲ್ಲ, ಎಲ್ರಿಗೂ ಹಾಗೆ ಆಗಿತ್ತಲ್ಲ ಅಂತ. ಆಮೇಲೆ ಆ ಪೂರ್ಣ ಪ್ರಜ್ಞಾ ಅನ್ನೋ ಶಾಲೆ ಹತ್ರಕ್ಕೆ ಬಂದು ನೋಡಿದ್ರೆ ಅದೊಂದು ಸಣ್ಣ ಶಾಲೆ, ಮೈದಾನವೂ ಸಣ್ಣದೆ. ಅಲ್ಲಿ ಒಂದು 3-4 ಮೇಜುಗಳನ್ನು ಹಾಕಿ ಅಣ್ಣ ಅವರ ದೇಹವನ್ನು ಅಲ್ಲಿ ಇಟ್ಟಿದ್ದಾರೆ. ಜನ ಎಲ್ಲ ಆಗಲೇ ಸಾಲುಗಟ್ಟಿ, ಜನರ ಲೆಕ್ಕಕ್ಕೆ ಅದು ಏನೂ ಅಲ್ಲ. ಮುಂದೆ ಬರಬಹುದಾದ ಜನಸಾಗರಕ್ಕೆ ಅದು ಯಾವ ರೀತಿಯಲ್ಲೂ ಸರಿ ಹೊಂದೋ ವ್ಯವಸ್ಥೆ ಅಲ್ಲ. ಅದು ಏನು ಮಾಡೋದು, ಸರ್ಕಾರ ಯಾಕೆ ಈ ರೀತಿ ಮಾಡ್ತಾಯಿದೆ ಅನ್ನೋದು ಅರ್ಥವಾಗಲಿಲ್ಲ.